ಹಾಯ್ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಟು SMG ಅಪ್ಡೇಟ್ಸ್ಗೆ. ಫ್ರೆಂಡ್ಸ್, ನೀವು ಎಕ್ಸಾಮಲ್ಲಿ ಏನು ಮಿಸ್ಟೇಕ್ಸ್ ಮಾಡ್ತಿದ್ದೀರಾ, ಕಾಮನ್ ಮಿಸ್ಟೇಕ್ಸು, ಮತ್ತು ಎಕ್ಸಾಮ್ಸ್ನಲ್ಲಿ ಒಂದೊಂದು ಗೊತ್ತಿರದೆ ಆನ್ಸರ್ನ ಯಾವ ಥರ ಆನ್ಸರ್ ಮಾಡ್ಬೇಕಂತೇಳಿ ಅದೊಂದು ಹೇಳ್ತೀನಿ. ಫಸ್ಟ್ ಪಾಯಿಂಟ್ ನೋಡಿ, ಏನು ಮಿಸ್ಟೇಕ್ಸ್ ಮಾಡ್ತಿದ್ದೀರಾ, ಕಾಮನ್ ಮಿಸ್ಟೇಕ್ಸು. ಓಕೆನಾ? ಇದು ತುಂಬ ಜನ ಮಾಡಿ 4-5 ಮತ್ತು 7-8 ಕ್ವಶನ್ಸ್ನ ಮಿಸ್ ಮಾಡ್ತಿದ್ದಾರೆ. ಈ ಕಾಮನ್ ಮಿಸ್ಟೇಕ್ಸ್ ಒಂದು ನೋಡೋಣ. ಮತ್ತು ನಿಮ್ಗೆ ಗೊತ್ತಿಲ್ಲ ಅಂದರೂ ಕ್ವಶನ್ಗೆ ಆನ್ಸರ್ ಮಾಡೋದು ಹೆಂಗೆ ಅಂತೇಳಿ ಇದೊಂದು ಪಾಯಿಂಟ್ ನೋಡೋಣ. ಓಕೆನಾ? ನೋಡಿ, ಇವೆರಡೂ ನಿಮ್ಮಲ್ಲಿ ಇರಬೇಕು. ಮಿಸ್ಟೇಕ್ಸ್ನು ಮಾಡಬಾರ್ದು, ಒಂದೊಂದು ಗೊತ್ತಿಲ್ಲ ಅಂದ್ರೂ ಆನ್ಸರ್ ಟ್ರಿಕ್ ಯೂಸ್ ಮಾಡಿ ಆನ್ಸರ್ನ ಮಾಡಬೇಕು. ಇವೆರಡು ಮಾಡಿದ್ರೆ 8ರಿಂದ 10 ಮಾರ್ಕ್ಸು ಜಾಸ್ತಿ ಆಗುತ್ತೆ. ಓಕೆನಾ? ಎಕ್ಸಾಮಲ್ಲಿ ಇದು ಇರಲೇಬೇಕು. ನೋಡಿ, ವಿತ್ ಪ್ರೂಫ್ ಆಗಿ ಹೇಳ್ತೀನಿ. SD ಎಕ್ಸಾಮ್ ಏನಾಗಿತ್ತಲ್ಲ, ನಾನ್ HKದು, ಅಲ್ಲಿ ಏನು ಮಿಸ್ಟೇಕ್ಸ್ ಮಾಡಿದ್ರು. ಓಕೆನಾ? ಇದು ಒಂದು ಪಾಯಿಂಟು, ಅದೇ ಕ್ವಶನ್ಸ್ ಇಟ್ಕೊಂಡೇ ಹೇಳ್ತೀನಿ. ಮತ್ತು ಅಲ್ಲಿ ಆನ್ಸರ್ನ ಯಾವುದೇ ಒಂದೊಂದು ಗೊತ್ತಿಲ್ಲ ಅಂದರೂ ಆನ್ಸರ್ನ ಯಾವ ಥರ ಹಾಕಬೇಕು ಮತ್ತು ಎಲಿಮಿನೇಟ್ ಯಾವ ಥರ ಮಾಡಬೇಕಂತೇಳಿ ಇದೊಂದು ಹೇಳ್ತೀನಿ. ಇವಾಗ ಏನು HK ಎಕ್ಸಾಮ್ ಇದೆಯಲ್ಲ, SD ಅದು 22ನೇ ತಾರೀಕು, ಅವರಿಗೆ ಹೆಲ್ಪ್ ಆಗುತ್ತೆ. ಓಕೆನಾ? ಮತ್ತು ನೋಡಿ, ನೆಕ್ಸ್ಟ್ ಅಪ್ಕಮಿಂಗ್ ಎಕ್ಸಾಮ್ಸ್ ಯಾರಾದರೂ ಬರೀತಿದ್ರೆ ನಾನ್ HKದು ಮತ್ತು ಬೇರೆ ಕಾಲ್ಫಾರ್ಮ್ ಆದಮೇಲೆ ಬರೀತಿರಲ್ಲ, ಸೊ ಅದು ಅವಾಗ ಈ ಪಾಯಿಂಟ್ಸ್ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆನಾ? ಇವಾಗ HKದವ್ರಿಗೆ ಎಕ್ಸಾಮ್ ಇರೋದ್ರಿಂದ ಹೆಲ್ಪ್ ಆಗುತ್ತೆ. ನಾನ್ HKದವ್ರಿಗೆ ಅಪ್ಕಮಿಂಗ್ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ. ನೋಡಿ ಫಸ್ಟ್ ಒನ್ ನೋಡಿ, ಏನು ತಪ್ಪು ಮಾಡಿದ್ದಾರೆ ಅಂದರೆ ಎಕ್ಸಾಮಲ್ಲಿ ನೋಡಿ, ಕ್ವಶನ್ ನೋಡಿ, 9ನೇ ಕ್ವಶನ್ ಇತ್ತು. ಸುಸ್ಥಿರ ಅಭಿವೃದ್ಧಿ ಧ್ಯೇಯಗಳು ಈ ಕೆಳಗಿನವುಗಳನ್ನು ಒಳಗೊಂಡಿದೆ ಅಂತ ಕೇಳಿದರೆ, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಕೇಳಿದ್ದಾರೆ. ಏನೇನು ಕೇಳಿದ್ದಾರೆ ಅಂದರೆ ಇಲ್ಲಿ ಧ್ಯೇಯಗಳು, ಗುರಿಗಳು, ಸೂಚಕಗಳು 3 ಕೇಳಿದ್ದಾರೆ. ಓಕೆನಾ? ನಮಗೆ 17 ಧ್ಯೇಯಗಳು ಗೊತ್ತು. ಓಕೆನಾ? 17 ಗೋಲ್ಸ್ ಗೊತ್ತು. ಬಟ್ ನಾವು ಗೋಲ್ಸ್ ಅಂದರೆ ಏನು ಅನ್ಕೊಂಡಿದೀವಿ, ಗುರಿಗಳು ಅಂತ ಓದಿರ್ತೀವಿ. ಸೊ ಇಲ್ಲಿ ನೋಡಿ, ಗುರಿಗಳು ಅಂತೇಳಿ ಸೆಕೆಂಡ್ ಆಪ್ಷನಲ್ಲಿ ಕೊಟ್ಟಿದ್ದಾರೆ. 17 ಗುರಿಗಳು ಅಂತೇಳಿ ತುಂಬ ಜನ ಏನು ಮಾಡಿದ್ದಾರೆ, 2ನೇ ಆಪ್ಷನ್ಗೆ ಟಿಕ್ ಮಾಡಿದ್ದಾರೆ. ಓಕೆನಾ? ಯಾಕಂದರೆ ಓನ್ಲಿ ಅವರು ಕನ್ನಡದಲ್ಲಿ ಓದಿದ್ದಾರೆ. ಇದು ತಪ್ಪು. ಪೇಪರ್ನ ಇಂಗ್ಲೀಷಲ್ಲಿನೂ ಓದಬೇಕು. ಯಾಕಂದರೆ ಮೇನ್ಲಿ ಅವರು ಇಂಗ್ಲೀಷಲ್ಲಿನೇ ಕನ್ಸಿಡರ್ ಮಾಡ್ತಾರೆ. ಸೊ ಕನ್ನಡದಲ್ಲಿ ಏನೇ ಮಿಸ್ಟೇಕ್ಸ್ ಆದರೂ ಇಂಗ್ಲೀಷ್ನ ಫೈನಲೈಸ್ ಮಾಡ್ತಾರೆ. ಫೈನಲ್ ಅಂದರೆ ಇಂಗ್ಲೀಷ್ನೇ ಕನ್ಸಿಡರ್ ಮಾಡೋದು. ಸೊ ನೋಡಿ, 17 ಗುರಿಗಳು, 169 ಧ್ಯೇಯಗಳು, 232 ಸೂಚಕಗಳು ಅಂತೇಳಿ ಇದು 2ನೇ ಆಪ್ಷನ್ನ ತುಂಬ ಜನ ಹಾಕಿದ್ದಾರೆ. ಬಟ್ ಇಂಗ್ಲೀಷಲ್ಲಿ ನೋಡಿ ಏನಿದೆ ಅಂದರೆ, ನೋಡಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸು ನೋಡಿ, ಒಂದೇನು ನೋಡಿ 17 ಗೋಲ್ಸ್ ಇದೆ. ಅಲ್ಲಿ ನೋಡಿ 17 ಗುರಿಗಳು ಅಂತೇಳಿ 2ನೇ ಆಪ್ಷನಲ್ಲಿತ್ತು. ನೋಡಿ ಇಲ್ಲಿ 17 ಟಾರ್ಗೆಟ್ಸ್ ಅಂತ ಇದೆ. ಸೊ 2ನೇ ಆಪ್ಷನ್ ತಪ್ಪಾಗುತ್ತೆ, ಒಂದೇದೇ ಕರೆಕ್ಟು. 17 ಗೋಲ್ಸು, 169 ಟಾರ್ಗೆಟ್ಸು ಮತ್ತು 232 ಇಂಡಿಕೇಟರ್ಸ್ ಅಂತ ಇದೆ. ಸೊ ಇಂಗ್ಲೀಷಲ್ಲಿ ಓದಿದ್ರೆ ನೀವು ಆರಾಮ್ಸೆ ಹಾಕ್ಬೋದಾಗಿತ್ತು. ಯಾಕಂದರೆ ಗೋಲ್ಸ್ ಅಂತೇಳಿ ಓದಿರ್ತೀವಿ. ಸೊ ಇಂಗ್ಲೀಷಲ್ಲಿ ಓದಿದರೆ ಕರೆಕ್ಟಾಗಿ ಹಾಕ್ಬೋದಿತ್ತು. ಸೊ ಕನ್ನಡದಲ್ಲಿ ಅಷ್ಟೇ ಓದಿ ಹಾಕಿದರೆ 2ನೇ ಆಪ್ಷನ್ನೇ ಹಾಕಿರ್ತೀರ. ತುಂಬ ಜನ 2ನೇ ಆಪ್ಷನ್ನೇ ಹಾಕಿದ್ದೀರಾ, ಟಾರ್ಗೆಟ್ಸ್ ಅಂತೇಳಿ. ಓಕೆನಾ? ಇಲ್ಲಿ ನೋಡಿ ಟಾರ್ಗೆಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಂಗ್ಲೀಷ್ ಓದಿದರೆ ಇದೊಂದು. ಯಾಕಂದರೆ ಇಲ್ಲಿ ಏನು ತಪ್ಪು ಮಾಡಿದ್ದಾರೆ ಅಂದರೆ ಓನ್ಲಿ ಕನ್ನಡ ಓದಿರೋದು. ಓಕೆನಾ? ಓನ್ಲಿ ಕನ್ನಡದಲ್ಲಿ ಓದಿರೋದು ತಪ್ಪಾಗಿದೆ. ಸೊ ನೀವೇನು ಮಾಡಬೇಕು, ಇಂಗ್ಲೀಷಲ್ಲೂ ಪೇಪರ್ನ ಓದಬೇಕು. ನೆಕ್ಸ್ಟ್ ಯಾರು ಎಕ್ಸಾಮ್ ಬರೀತಿರಲ್ಲ, ಒಂದೊಂದು ಕ್ವಶನ್ ಗೊತ್ತಾಗಲಿಲ್ಲ ಅಂದರೆ ಇಂಗ್ಲೀಷಲ್ಲಿ ನೋಡಿಕೊಂಡು ಆನ್ಸರ್ನ ಮಾಡಿ ಈಸಿಯಾಗಿ ಹಾಕ್ಬೋದು. ಓಕೆನಾ? ನೆಕ್ಸ್ಟ್ ನೋಡಿ, ಈ ಆನ್ಸರ್ನ ಯಾವ ಥರ ಮಾಡಬೇಕು ಅಂತ ಹೇಳ್ತೀನಿ. ಆನ್ಸರ್ ಗೊತ್ತಿಲ್ಲ ಅಂದ್ರೂ ಕರ್ನಾಟಕದ ಏಕೀಕರಣಕ್ಕೆ ಸಂಬಂಧಿಸಿದಂತೆ ಅಂತ ಕೇಳಿದ್ದಾರೆ. ನಾನು ಮುಂಚೆನೇ ಹೇಳಿದ್ದೀನಿ, ಓನ್ಲಿ 6 ಇವೆಲ್ಲದ್ರ ಮೇಲೆ ಟಾರ್ಗೆಟ್ ಮಾಡಂತ ಹೇಳಿದ್ದೀನಿ. ಓನ್ಲಿ 6 ಮತ್ತು ಆ್ಯಂಡ್ ಅಂತ ಇರುತ್ತೆ. ಮತ್ತು ಅದು ಬಿಟ್ಟರೆ ನಂಬರ್ ಅಂತ ಹೇಳಿದ್ದೀನಿ. ಮತ್ತು ನೆಕ್ಸ್ಟ್ ನೇಮ್ಗಳು ಹೇಳಿದ್ದೀನಿ. ಓಕೆನಾ? ಇವು ನೇಮ್ಗಳನ್ನ ಚೇಂಜ್ ಕೊಟ್ಟಿರ್ತಾರೆ, ನಂಬರ್ ಕೊಟ್ಟಿರ್ತಾರೆ. ಆ್ಯಂಡ್ ಅಂತ ಕೊಟ್ಟಲ್ಲಿ ನೋಡಬೇಕು, ಮತ್ತು ಓನ್ಲಿ ಆರ್ ಅಂತ ಕೊಟ್ಟಲ್ಲಿ ಆ ಆಪ್ಷನ್ನು ರೈಟ್ ಆಗೋದು ಅಥವಾ ರಾಂಗ್ ಆಗೋ ಆಪ್ಷನ್ ಇರುತ್ತೆ. ಓಕೆನಾ? ನೋಡಿ, ಕರ್ನಾಟಕದ ಏಕೀಕರಣಕ್ಕೆ ಸಂಬಂಧಪಟ್ಟಂಗೆ ಕೇಳಿದಾರಲ್ವ. ನೋಡಿ, ರಾಜ್ಯ ಪುನರ್ರಚನಾ ಆಯೋಗ ಮೈಸೂರು ರಾಜ್ಯದ ಏಕೀಕರಣಕ್ಕೆ ಶಿಫಾರಸು ಮಾಡಿತ್ತು. ಇಲ್ಲಿ ಏನು ಅಂಥದ್ದೇನು ಇಲ್ಲ ಪಾಯಿಂಟಲ್ಲಿ. ಸೊ ಕರೆಕ್ಟ್ ಇರುತ್ತೆ ಆಬ್ವಿಯಸ್ಲಿ. ನೋಡಿ, 1 ನವೆಂಬರ್ 1956ರಂದು ಏಕೀಕೃತ ಮೈಸೂರು ರಾಜ್ಯ ರಚನೆ ಆಯಿತು. ಸೊ ಇಲ್ಲಿ ನಂಬರಲ್ಲಿ ನೋಡ್ಬೇಕು ನೀವು, 1 ನವೆಂಬರ್ ಕರೆಕ್ಟ್ ಇದೆಯಾ, 1956 ಕರೆಕ್ಟ್ ಇದೆಯಾ ಅಂತೇಳಿ. ಸೊ ಇದು ಕರೆಕ್ಟ್ ಇದೆ ಅಂದಮೇಲೆ ಈ ಆಪ್ಷನ್ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಏಕೀಕೃತ ಮೈಸೂರು ರಾಜ್ಯದಲ್ಲಿ 21 ಜಿಲ್ಲೆಗಳಿದ್ದವು. ಸೊ ಇಲ್ಲಿ ನಂಬರ್ ಕೊಟ್ಟಿದ್ದಾರೆ 21 ಅಂತೇಳಿ. ಸೊ ಇದು 21 ಅಲ್ಲ, ಇದು 19 ಆಗಬೇಕಾಗಿತ್ತು. ಓಕೆನಾ? ಸೊ ಇದು ರಾಂಗ್ ಆಗಿದೆ. ಸೊ ಈ ನಂಬರಲ್ಲಿ ಗೊತ್ತಾಯಿತು ಈ ಆಪ್ಷನ್ ತಪ್ಪಾಗಿದೆ ಅಂತೇಳಿ. ನೆಕ್ಸ್ಟ್ ನೋಡಿ, ದೇವರಾಜ ಅರಸರು ಏಕೀಕೃತ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಆಗಿದ್ದರು. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ದೇವರಾಜ ಅರಸರು ಕೊಟ್ಟಿದ್ದಾರೆ. ಕರೆಕ್ಟ್ ಇದೆಯಾ ಅಥವಾ ಇಲ್ಲ ಅಂತ ನೋಡಬೇಕು. ದೇವರಾಜ ಅರಸರು ಆಗಿರಲ್ಲ. ಸೊ ಇದು ತಪ್ಪಾಗುತ್ತೆ. ಓಕೆನಾ? ಮತ್ತೆ ಏನು ಮಾಡಬೇಕಂದ್ರೆ, ಇವು 4 ಆಪ್ಷನ್ ಓದಿದ ಮೇಲೆ ಇಲ್ಲೊಂದು ಪಾಯಿಂಟ್ ಇರುತ್ತೆ, ಇದನ್ನು ನೋಡ್ಕೋಬೇಕು. ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ. ಇಲ್ಲಿ ಕೊಟ್ಟಿರ್ತಾರೆ ಸರಿಯಾದ ಅಥವಾ ತಪ್ಪಾದ ಅಂತೇಳಿ. ಈ ಮೇಲಿಂದೇ ಅಷ್ಟೇ ಓದಿ ಬಿಟ್ಟಿರ್ತೀವಿ ನಾವು.
ಓಕೆನಾ. ನೋಡಿ ಇದರಲ್ಲಿ ಯಾವುದು ಸರಿಯಾಗಿದೆ ಅಂದರೆ ಎ ಬಿ ಮಾತ್ರ ಸರಿಯಾಗಿದೆ, 1 ಮತ್ತು 2 ಇದು ತಪ್ಪಾಗಿದೆ, ಇದು ತಪ್ಪಾಗಿದೆ. ನೋಡಿ ಇಲ್ಲಿ ನೇಮಲ್ಲಿ ಚೇಂಜ್ ಮಾಡಿದ್ದಾರೆ, ಇಲ್ಲಿ ನಂಬರಲ್ಲಿ ಚೇಂಜ್ ಆಗಿದೆ. ನಂಬರು ಮತ್ತು ನೇಮು ಓನ್ಲಿ ಆ್ಯಂಡ್ ಆರ್ನ ಕರೆಕ್ಟಾಗಿ ನೋಡ್ಕೋಬೇಕು. ಓಕೆನಾ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ನೋಡಿ, ಇಲ್ಲಿ ಮಿಸ್ಟೇಕ್ಸ್ನು ಹೇಳ್ತೀನಿ ಮತ್ತು ಈಸಿಯಾಗಿ ಆನ್ಸರ್ನ ಯಾವ ಥರ ಮಾಡ್ಬೋದು ಅಂತಲೂ ಹೇಳ್ತೀನಿ ನೋಡಿ. ಭಾರತ ಸಂವಿಧಾನದ 101ನೇ ತಿದ್ದುಪಡಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಅಷ್ಟೇ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾಗಿದೆ ಅಥವಾ ತಪ್ಪಾಗಿದೆ ಅಂತೇಳಿ ಎಲ್ಲಿಯೂ ಬಂದಿಲ್ಲ. ಸೊ ನೀವು ಅವಾಗ ಏನು ಮಾಡಬೇಕು, ಇಲ್ಲಿ ನೋಡಬೇಕು ಮೇಲಿನ ಯಾವ ಹೇಳಿಕೆ ತಪ್ಪಾಗಿದೆ. ಇದು ಒಂದು ಮಿಸ್ಟೇಕ್ಸ್ನ ಮಾಡಬಾರ್ದು. ತಪ್ಪಾಗಿದೆ ಅಥವಾ ಸರಿಯಾಗಿದೆ ಇದು ಒಂದು ಪಾಯಿಂಟ್ನ ಕರೆಕ್ಟಾಗಿ ನೋಡ್ಕೋಬೇಕು. ಓಕೆನಾ. ತಪ್ಪಾಗಿದೆ ಅಂದಮೇಲೆ ನಂಬರ್ ನೋಡಂತ ಹೇಳಿದ್ದೀನಿ ನಾನು, ನಂಬರ್ ಅಥವಾ ನೇಮು. ನೋಡಿ ಇಲ್ಲಿ 2015 ಅಂತ ಕೊಟ್ಟಿದ್ದಾರೆ, ಇದು 2015 ಅಲ್ಲ 16ರಲ್ಲಿ ಆಗಬೇಕು, 2016. ಸೊ ನಂಬರ್ ಚೇಂಜ್ ಆಗಿದೆ ಅಂದಮೇಲೆ ಇದು ತಪ್ಪಾಗುತ್ತೆ. ಓಕೆನಾ. ನೆಕ್ಸ್ಟ್ ನೋಡಿ, ಜಿ ಎಸ್ ಟಿಗೆ ಗೊತ್ತಾಗಿದೆ 101ನೇ ತಿದ್ದುಪಡಿ, ಜಿ ಎಸ್ ಟಿ ಕರೆಕ್ಟ್ ಇದೆ. ಮತ್ತು ಜಿ ಎಸ್ ಟಿ ಮಂಡಳಿ ಸ್ಥಾಪನೆಗೆ ಅವಕಾಶ ನೀಡಿತು, ಇದು ಕರೆಕ್ಟ್ ಇದೆ. ಓಕೆನಾ. ನಂಬರಲ್ಲಿ ಚೇಂಜ್ ಆಗಿದೆ, ತಪ್ಪಾಗಿದೆ ಅಂತ ಕೇಳಿದ್ದಾರೆ. ಸೊ ನೀವು ಸರಿಯಾಗಿದೆ ಅಂದರೆ ಬಿ ಮತ್ತು ಸಿ ಸರಿಯಾಗಿದೆ ಅಂತ ಹಾಕ್ಬೋದಾಗಿತ್ತು. ಇಲ್ಲಿ ತಪ್ಪಾಗಿದೆ ಅಂತ ಕೇಳಿರೋದ್ರಿಂದ ಎ ಮಾತ್ರ ತಪ್ಪಾಗಿದೆ. ಓಕೆನಾ. ಆಪ್ಷನ್ 1 ಕರೆಕ್ಟ್ ಆಗುತ್ತೆ. ಈ ಥರ ನೋಡಿ ನೀವು ಆನ್ಸರ್ನ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ಕೆಳಗೆ ನೀಡಿರುವ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿಗೆ ಸಂಬಂಧಿಸಿದಂತೆ ಕೆಳಗಿನವುಗಳನ್ನು ಓದಿ ಅಂತ ಅಷ್ಟೇ ಕೊಟ್ಟಿದ್ದಾರೆ. ಸೊ ಪ್ರತಿಯೊಂದು ಕ್ವಶನ್ಗೂ ಇಲ್ಲಿ ಕೆಳಗಡೆ ಕೊಡ್ತಿದ್ದಾರೆ, ಅದನ್ನು ನೋಡ್ಕೋಬೇಕು. ಸರಿಯಾದ ಹೇಳಿಕೆಗಳು ಸರಿಯಾಗಿದ್ದಾವೆ ಯಾವುದಂತ ಕೇಳಿದ್ದಾರೆ. ಓಕೆನಾ. ನೋಡಿ DPSP ಮೇಲೆ ಕೇಳಿರೋದು, ಇದು 4ನೇ ಭಾಗ. ಇಲ್ಲಿ ನೋಡ್ಬೇಕು ನೀವು 4 ಭಾಗಗಳು ಚೇಂಜ್ ಮಾಡಿರ್ತಾರೆ, ಇಲ್ಲಿ 4 ಅಂತ ಕೊಟ್ಟಿದ್ದಾನೆ. ಬೇರೆ ಕ್ವಶನ್ ಪೇಪರಲ್ಲಿ 5 ಕೊಡ್ಬೋದು ಅಥವಾ 6ನ ಕೊಡ್ಬೋದು. ಇಲ್ಲಿ ನೀವು ನೋಡಿ ಆನ್ಸರ್ನ ಮಾಡಬೇಕಾಗುತ್ತೆ. ಇದು 4 ಕೊಟ್ಟಿರೋದ್ರಿಂದ ಕರೆಕ್ಟ್ ಆಗಿದೆ. ಓಕೆನಾ. ಇದು 1ನೇದು ಕರೆಕ್ಟ್ ಆಗುತ್ತೆ. ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಬಿ ನೋಡಿ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಕಾನೂನಿನ ಮೂಲಕ ಅನುಷ್ಠಾನಗೊಳಿಸಬಹುದು ಅಂತ ಹೇಳಿದ್ದಾರೆ. ಕಾನೂನಿನ ಮೂಲಕ ಅಂತ ಇದೆ ನೋಡಿ, ಇದು ತಪ್ಪಾಗುತ್ತದೆ. ಕಾನೂನಿನ ಮೂಲಕ ಅನುಷ್ಠಾನಗೊಳಿಸಲು ಆಗುವುದಿಲ್ಲ. ಸೊ ಬಿ ರಾಂಗ್ ಆಗಿದ ಮೇಲೆ ನೀವೇನು ಮಾಡಬೇಕು, ಆಪ್ಷನಲ್ಲಿ ಹೋಗಬೇಕು. 3ನೇದು ಗೊತ್ತಿಲ್ಲ ಅಂದರೂ ಬಿಡೋದು. ನೋಡಿ ಇಲ್ಲಿ ಬಿ ಇದೆ, ಇದು ತಪ್ಪಾಗುತ್ತೆ. ಇಲ್ಲಿ ಬಿ ಇದೆ, ಇದು ತಪ್ಪಾಗುತ್ತೆ. ಇಲ್ಲಿ ಬಿ ಇದೆ, ಇದು ತಪ್ಪಾಗುತ್ತೆ. ಓಕೆನಾ. ನೋಡಿ ಸರಿಯಾದ ಅಂತ ಕೇಳಿದ್ರಿಂದ 1ನೇದು ಒಂದೇ ಕರೆಕ್ಟ್ ಆಗುತ್ತೆ, ಎ ಮಾತ್ರ ಸರಿಯಾಗಿದೆ. ಈ ಥರ 3ನೇದು ಓದಿಲ್ಲ ಅಂದರೂ ನಡೆಯುತ್ತೆ, ಗೊತ್ತಿಲ್ಲ ಅಂದರೂ ನಡೆಯುತ್ತೆ. ಈ ಥರ ನಂಬರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಒಂದು ಪಾಯಿಂಟ್ನ ಹಿಡ್ಕೊಂಡು ಆನ್ಸರ್ನ ಮಾಡ್ಬೋದು ಈಸಿಯಾಗಿ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್ ನೋಡಿ. ಈ ಕ್ವಶನ್ ನೋಡಿ ಗೊತ್ತಿಲ್ಲ ಅಂದರೂ ಯಾವ ಥರ ಆನ್ಸರ್ ಮಾಡ್ಬೋದು ಅಂತ ಹೇಳ್ತೀನಿ ನೋಡಿ. ಪೆಸಾ ಆ್ಯಕ್ಟ್ ಬಗ್ಗೆ ಕೇಳಿದ್ದಾರೆ, 1996 ಪೆಸಾ ಆ್ಯಕ್ಟ್ ಬಗ್ಗೆ ಕೇಳಿದ್ದಾರೆ. ಇದ್ರ ಬಗ್ಗೆ ನೀವು ಕಂಪ್ಲೀಟಾಗಿ ಓದ್ಕೊಂಡಿರ್ತೀರ. ಬಟ್ ಇದನ್ನು ಯಾರು ರೆಕಮೆಂಡ್ ಮಾಡಿದರು, ಶಿಫಾರಸು ಮಾಡಿದ್ರು ಅಂತ ಗೊತ್ತಿರಲ್ಲ. ಯಾವ ಸಮಿತಿ ಕೇಳಿರೋದು ನೋಡಿ, ಇಲ್ಲಿ ಸಮಿತಿಯು ಶಿಫಾರಸು ಆಧರಿಸಿದೆ. ಯಾವುದು ಕಮಿಟಿ ಕೇಳಿದರೆ. ಸೊ ನೋಡಿ, ನೀವು ಬಲವಂತ್ ರಾಯ್ ಮೆಹ್ತಾ ಸಮಿತಿನೂ ಓದಿರ್ತೀರ. ಸೊ ಅದರಲ್ಲಿ ಇದು ಪೆಸಾ ಆ್ಯಕ್ಟ್ ಬಗ್ಗೆ ಎಲ್ಲೂ ಬಂದಿಲ್ಲ. ಪಂಚಾಯತ್ ರಾಜ್ ಓದುವಾಗ ಅಶೋಕ್ ಮೆಹ್ತಾ ನೆಕ್ಸ್ಟ್ ಓದಿರ್ತೀರ, ಅಲ್ಲಿನೂ ಏನೂ ಇಲ್ಲ, ಪೆಸಾ ಆ್ಯಕ್ಟ್ ಬಗ್ಗೆ ಏನೂ ಇಲ್ಲ. ನೆಕ್ಸ್ಟ್ LM ಸಿಂಘ್ವಿ ಓದಿರ್ತೀರ, ಅಲ್ಲಿನೂ ಪೆಸಾ ಆ್ಯಕ್ಟ್ ಬಗ್ಗೆ ಏನೂ ಮೆನ್ಷನ್ ಮಾಡಿಲ್ಲ, ಏನೂ ಶಿಫಾರಸು ಮಾಡಿಲ್ಲ. ಓಕೆನಾ. ನೆಕ್ಸ್ಟ್ ನೋಡಿ, ಉಳ್ಕೊಂಡಿರೋದು ಬೂರಿಯಾ ಕಮಿಟಿ. ನೋಡಿ ಈ ಬೂರಿಯಾ ಕಮಿಟಿನ ನೀವು ಆಪ್ಷನ್ನ ಈಸಿಯಾಗಿ ಹಾಕ್ಬೋದು. ಬೂರಿಯಾ ಕಮಿಟಿ ನೋಡಿ 90% ಯಾರೂ ಓದಿರಲ್ಲ, ಬಟ್ ಆದ್ರೂ ಹಾಕ್ಬೋದು. ಹೆಂಗಂದರೆ ಬಲವಂತ್ ರಾಯ್ ಮೆಹ್ತಾ ಓದಿರ್ತೀರ, ಅಶೋಕ್ ಮೆಹ್ತಾ ಓದಿರ್ತೀರ, LM ಸಿಂಘ್ವಿ ಓದಿರ್ತೀರ. ಸೊ 3 ಓದಿದ ಮೇಲೆ ಅದರಲ್ಲಿ ಇಲ್ಲ ಅಂದರೆ, ಈ ಪೆಸಾ ಆ್ಯಕ್ಟ್ ಬಗ್ಗೆ ಏನೂ ಇಲ್ಲ ಅಂದರೆ ಬೂರಿಯಾ ಕಮಿಟಿನೇ ರೆಕಮೆಂಡ್ ಮಾಡಿರುತ್ತಂತೇಳಿ ನೀವು ಹಾಕಬೇಕಾಗುತ್ತೆ. ಸೊ ಈ ಥರ ನೀವು ಟ್ರಿಕ್ ಯೂಸ್ ಮಾಡಿ ಹಾಕಬೇಕು. ಒಂದೊಂದು ಗೊತ್ತಿಲ್ಲ ಅಂದ್ರೂ ಈ ಥರ ಹಾಕಬೇಕಾಗುತ್ತೆ. ಪೆಸಾ ಆ್ಯಕ್ಟ್ ಬಗ್ಗೆ ನೋಡಿ ಗೊತ್ತಿಲ್ಲ ಅಂದ್ರೂ ಓದಿರ್ತೀರ, ಕಂಪ್ಲೀಟಾಗಿ ಓದಿರ್ತೀರ, ಬಟ್ ಯಾವ ಕಮಿಟಿ ಗೊತ್ತಿರಲ್ಲ. ಸೊ ಈ ಥರ 3 ಗೊತ್ತಿದ್ದು ಇನ್ನೊಂದು ಗೊತ್ತಿಲ್ಲ ಅಂದರೆ ಆಪ್ಷನ್ ಅದು ಇರುತ್ತೆ. ಓಕೆನಾ. ಈ ಥರ ನೋಡಿ. ನೆಕ್ಸ್ಟ್ ಕ್ವಶನ್ ನೋಡಿ, KMF ಬಗ್ಗೆ ಕೇಳಿದರೆ ಇಲ್ಲಿ ಹೇಳಿಕೆಗಳು ಮೇಲೇನೆ ಕೊಟ್ಬಿಟ್ಟಿದ್ದಾರೆ ನೋಡಿ, ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಓಕೆನಾ. ಈ ಥರ ಮೇಲೇನೆ ಕೊಟ್ಟಿದ್ರೆ ಈಸಿಯಾಗಿ ಹಾಕ್ಬೋದು. ನೋಡಿ KMF ದಕ್ಷಿಣ ಭಾರತದ ಅತಿ ದೊಡ್ಡ ಕೋಆಪರೇಟಿವ್ ಡೈರಿ ಫೆಡರೇಷನ್ ಆಗಿದೆ ಅಂತ ಕೊಟ್ಟಿದ್ದಾರೆ, 1ನೇ ಆಪ್ಷನು. 2ನೇ ನೋಡಿ, ಕರ್ನಾಟಕ ರಾಜ್ಯದಲ್ಲಿ 13 ಜಿಲ್ಲಾ ಕೋಆಪರೇಟಿವ್ ಮಿಲ್ಕ್ ಯೂನಿಯನ್ಗಳಿದೆ ಅಂತ ಕೇಳಿದ್ದಾರೆ. ಓಕೆನಾ. ಇಲ್ಲಿ ನಂಬರ್ ನೋಡಿ 13 ಕೊಟ್ಟಿದ್ದಾರೆ. ಈ ನಂಬರ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು, ಯಾಕಂದರೆ ನಂಬರ್ನ ಚೇಂಜ್ ಮಾಡಿರ್ತಾರೆ. ಓಕೆನಾ. ನೆಕ್ಸ್ಟ್ ನೋಡಿ, KMFನ ಸೆಂಟ್ರಲ್ ಕ್ವಾಲಿಟಿ ಅಶ್ಯೂರೆನ್ಸ್ ಲ್ಯಾಬೊರೇಟರಿ ಬೆಂಗಳೂರಿನಲ್ಲಿದೆ ಅಂತ ಇದೆ. ಓಕೆನಾ. ಇದು ನೋಡಬೇಕು ಬೆಂಗಳೂರಿನಲ್ಲಿ ಇದೆಯಾ ಅಥವಾ ಇಲ್ಲ ಅಂತೇಳಿ, ಇಲ್ಲೇ ಚೇಂಜ್ ಮಾಡಿರ್ತಾರೆ. ಸೊ ಈ ಆಪ್ಷನ್ ಏನಾಗಿದೆ, ಕರೆಕ್ಟ್ ಆಗಿದೆ, ಬೆಂಗಳೂರಿನಲ್ಲಿನೇ ಇದೆ. ಸೊ ಇಲ್ಲಿ ನಂಬರ್ ಏನು ಮಾಡಿದ್ದಾರೆ, 13 ರಾಂಗ್ ಕೊಟ್ಟಿದ್ದಾರೆ. ಓಕೆನಾ. ಯಾವುದು ಸರಿಯಾಗಿದೆ ಅಂದಮೇಲೆ ನೋಡಿ, ಬಿ ರಾಂಗ್ ಆದಮೇಲೆ ಇಲ್ಲಿಯೂ ಬಿ ಇದೆ, ಸೊ ಇಲ್ಲೂ ಬಿ ಇದೆ, ಸೊ ಇಲ್ಲೂ ಬಿ ಇದೆ. ನೀವು ಆಪ್ಷನ್ನ ಈಸಿಯಾಗಿ ಹಾಕ್ಬೋದು, ಎ ಮತ್ತು ಸಿ ಅಂತೇಳಿ.
ಈ ಥರನ ನೀವು ಹಾಕಬೇಕು. ನಂಬರ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಹೇಳಿಕೆಗಳು ಈ ಥರ ABCD ಕೊಟ್ಟಾಗ, ಹೇಳಿಕೆಗಳು ಮತ್ತು ABCD ಕೊಟ್ಟಾಗ ಈ ಥರ ನಂಬರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಹಾಕಬೇಕು. ಇವು ನೋಡಿ, ನಿಮಗೆ 1 ಮತ್ತು 3 ಗೊತ್ತಿಲ್ಲ, ಜಿಲ್ಲಾ ಕೋಆಪ್ರೇಟಿವ್ ಮಿಲ್ಕ್ ಯೂನಿಯನ್ ಗೊತ್ತಿದ್ರೇ ಹಾಕ್ಬೋದು. 13 ಇಲ್ಲ, ಜಾಸ್ತಿ ಇದಾವೆ ಅಂತೇಳಿ. ಓಕೆನಾ. B ಎಲ್ಲದರಲ್ಲೂ ಇದೆ, ತೆಗೆದು ಆಪ್ಷನ್ A ಮತ್ತು C ನ ಆರಾಮ್ಸೆ ಹಾಕ್ಬೋದಾಗಿತ್ತು. ನೆಕ್ಸ್ಟ್ ಕ್ವಶನ್ ನೋಡಿ, ಕನ್ನಡ ಚಲನಚಿತ್ರ ಕಂದೀಲು ಬಗ್ಗೆ ಕೇಳಿದ್ದಾರೆ. ಕಂದೀಲುಗೆ ಸಂಬಂಧಪಟ್ಟಂತೆ ಯಾವುದು ತಪ್ಪಾಗಿದೆ ಅಂತ ಕೇಳಿದರೆ ಇದು ತಲೆಯಲ್ಲಿರಬೇಕು, ತಪ್ಪಾಗಿದೆ ಅಂತೇಳಿ. ಓಕೆನಾ. ನೆಕ್ಸ್ಟ್ ನೋಡಿ, ಆಪ್ಷನ್ ನೋಡಿ, ಈ ಚಲನಚಿತ್ರವನ್ನು ಯಶೋಧ ಪ್ರಕಾಶ್ ಅವರು ನಿರ್ದೇಶಿಸಿದ್ದಾರೆ ಅಂತ ಕೊಟ್ಟಿದ್ದಾರೆ. ಎರಡನೇ ನೋಡಿ, 70ನೇ ರಾಷ್ಟ್ರೀಯ ಚಲನಚಿತ್ರ ಕೊಟ್ಟಿದ್ದಾರೆ. ಇಲ್ಲಿ ನಂಬರ್ ಕೊಟ್ಟಿದ್ದಾರೆ, ನೋಡ್ಕೋಬೇಕು ನೀವು 70 ಅಂತೇಳಿ. ನೆಕ್ಸ್ಟ್ ನೋಡಿ, ಚಲನಚಿತ್ರವನ್ನು ಇನ್ನೊಂದು ಕೊಟ್ಟಿದ್ದಾರೆ, ನೇಮು ಗಿರೀಶ್ ಕಾಸರವಳ್ಳಿ ಅಂತ ಕೊಟ್ಟಿದ್ದಾರೆ. ಸೊ ನೇಮ್ ಹೇಳಿದೆ ನಾನು, ನೇಮ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಮತ್ತು ನಂಬರ್ ಮೇಲೆ ಅಂತೇಳಿ. ಸೊ ಏನಾಗಿದೆ, ಇಲ್ಲಿ 2 ಚಲನಚಿತ್ರ ನಿರ್ದೇಶಕರ ಬಗ್ಗೆ ಕೊಟ್ಟಿದ್ದಾರೆ. ಓಕೆನಾ. ಒಂದು ಗಿರೀಶ್ ಕಾಸರವಳ್ಳಿ, ಇನ್ನೊಂದು ಯಶೋಧ ಪ್ರಕಾಶ್ ಅಂತೇಳಿ. ಸೊ 2ರಲ್ಲಿ ಒಂದು ಕರೆಕ್ಟಾಗೇ ಇರುತ್ತೆ. 2 ಕೊಟ್ಟಿದ್ದಾರೆ ಅಂದರೆ ಒಂದು ಕರೆಕ್ಟ್ ಆಗಿರುತ್ತೆ, ಒಂದು ತಪ್ಪಾಗಿರುತ್ತೆ. ಸೊ ಅವ್ರ ಆಪ್ಷನ್ ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಂಬರ್ ನೋಡಿ 70ನೇ ಅಂತ ಕೊಟ್ಟಿದ್ದಾರೆ. ಇದು 70ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಇದೆಯಲ್ಲ, ಇದು 2024ರಲ್ಲಿನೇ ಆಗಿದೆ. ಸೊ ಇವಾಗ 2025ರಲ್ಲಿ ಆಗಿದೆ. ಯಾವುದಂದರೆ 71ನೇದಾಗಿದೆ. ಸೊ ಇಲ್ಲಿ ನಂಬರ್ ಚೇಂಜ್ ಮಾಡಿದ್ದಾರೆ. ಸೊ ಇದು ರಾಂಗ್ ಆಗುತ್ತೆ, B ತಪ್ಪಾಗಿದೆ. ಓಕೆನಾ. B ತಪ್ಪಾದರೆ ನೀವೇನು ಮಾಡಬೇಕು, A ಮತ್ತು C ಯಲ್ಲಿ 1 ಹಾಕಬೇಕಾಗುತ್ತೆ. A ಮತ್ತು C ಯಲ್ಲಿ 1 ಹಾಕಬೇಕಾಗುತ್ತೆ. ಸೊ ಇಲ್ಲಿ ಏನು ಮಾಡಬೇಕಂದ್ರೆ ನೀವು 50-50 ರೂಲ್ನ ಯೂಸ್ ಮಾಡಬೇಕಾಗುತ್ತೆ. ಒಂದು ಗೊತ್ತಿಲ್ಲ ಅಂದರೂ ಒಂದಾದರೂ ಕರೆಕ್ಟ್ ಇರುತ್ತೆ, ಒಂದು ತಪ್ಪಾಗಿರುತ್ತೆ. ಸೊ ಇಲ್ಲಿ ಯಾವ ತಪ್ಪಾಗಿದೆ ಅಂದರೆ ಗಿರೀಶ್ ಕಾಸರವಳ್ಳಿ ಇದೆಯಲ್ಲ, ಇದು ತಪ್ಪಾಗಿದೆ. ಓಕೆನಾ. ಆಪ್ಷನ್ ಏನಾಗುತ್ತೆ, 2ನೇದಾಗುತ್ತೆ, B ಮತ್ತು C. ಈ ಥರ ನೀವು ನಂಬರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಆನ್ಸರ್ನ ಮಾಡಬೇಕಾಗುತ್ತೆ. ನೋಡಿ, ಈ ಕ್ವಶನ್ನು ತುಂಬ ಜನ ತಪ್ಪು ಮಾಡಿದ್ದಾರೆ. ಈಜಿ ಅಂತ ಅನಿಸುತ್ತೆ, ಬಟ್ ಟ್ರಿಕ್ಕಿಯಾಗಿದೆ ಸ್ವಲ್ಪ. ಓಕೆನಾ. ಈ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿ ಅಂತ ಕೇಳಿದರೆ ನೋಡಿ, ಇಲ್ಲಿ ವಿಭಾಗಗಳು ಕೊಟ್ಟಿದ್ದಾರೆ. ಓಕೆನಾ. ವಿಭಾಗಗಳು ಇದನ್ನು ನೋಡ್ಕೋಬೇಕು. ಇಲ್ಲಿ ತಾಲೂಕುಗಳು ಅಂತ ಕೊಟ್ಟಿದ್ದಾರೆ. ನೋಡಿ, ನಾವು ವಿಭಾಗಗಳು ಕರೆಕ್ಟಾಗಿ ನೋಡ್ಕೊಂಡಿರಲ್ಲ. ಏನು ಮಾಡ್ತೀವಿ ಅಂದರೆ ನಾವು ಬೆಂಗಳೂರು, ಬೆಳಗಾವಿ, ಕಲಬುರಗಿ, ಮೈಸೂರು ಅಂತೇಳಿ ಡಿಸ್ಟಿಕ್ನ ಅಂದ್ಕೊಂಡಿರ್ತೀವಿ. ಇಲ್ಲಿ ತಾಲೂಕುಗಳು ಕರೆಕ್ಟಾಗಿ ನೋಡ್ಕೊಂಡ್ಬಿಡ್ತೀವಿ. ಸೊ ನಾವು ಬೆಂಗಳೂರಲ್ಲಿ ಚನ್ನಗಿರಿ ಬರಲ್ಲ ಅಂತೇಳಿ ಆಪ್ಷನ್ನ ಈ ಥರ ರಾಂಗ್ ಹಾಕೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆನಾ. ನೆಕ್ಸ್ಟ್ ಬೆಳಗಾವಿ, ಹೊನ್ನಾವರ ಬರಲ್ಲ ಅಂತೇಳಿ ಈ ಥರ ರಾಂಗ್ ಹಾಕ್ತೀವಿ. ನೋಡಿ, ಈ ಥರ ಜಿಲ್ಲೆಗಳು ಮತ್ತು ತಾಲೂಕುಗಳು ಅಂತೇಳಿ ರಾಂಗ್ ಹಾಕೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅವ್ರು ಏನು ಕೇಳಿದ್ದಾರೆ, ವಿಭಾಗ ಕೇಳಿದ್ದಾರೆ, ಡಿವಿಷನಲ್ಲಿ ಕೇಳಿದ್ದಾರೆ. ಓಕೆನಾ. ಡಿವಿಷನಲ್ಲಿ ಬೆಂಗಳೂರು ಒಂದು ಬರುತ್ತೆ, ಬೆಳಗಾವಿ, ಕಲಬುರಗಿ, ಮೈಸೂರು, ಇವು 4 ಡಿವಿಷನ್ ಕೊಟ್ಟಿದ್ದಾರೆ. ಆ ಡಿವಿಷನಲ್ಲಿ ಬರೋ ತಾಲೂಕುಗಳು ಕೇಳಿದ್ದಾರೆ. ಓಕೆನಾ. ಬೆಂಗಳೂರು ನೋಡಿ, ಚನ್ನಗಿರಿ ಎಲ್ಲಿ ಬರುತ್ತೆ ಅಂದರೆ ಚನ್ನಗಿರಿ ದಾವಣಗೆರೆ. ಓಕೆನಾ. ದಾವಣಗೆರೆ ಡಿಸ್ಟಿಕಲ್ಲಿ ಬರುತ್ತೆ, ಚನ್ನಗಿರಿ ಕರೆಕ್ಟ್ ಆಗಿದೆ. ನೋಡಿ, ಬೆಳಗಾವಿ, ಹೊನ್ನಾವರ ಉತ್ತರ ಕನ್ನಡ ಡಿಸ್ಟಿಕ್ ಬರುತ್ತೆ, ಇದು ಕರೆಕ್ಟ್ ಆಗಿದೆ. ಓಕೆನಾ. ನೆಕ್ಸ್ಟ್ ಕಲಬುರಗಿ ರಾಯಚೂರು ಡಿಸ್ಟಿಕಲ್ಲಿ ಮಸ್ಕಿ ಬರುತ್ತೆ, ಇದು ಕಲಬುರಗಿ ಡಿವಿಷನ್, ಇದು ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಮೈಸೂರು ನೋಡಿ, ಬ್ರಹ್ಮಾವರ, ಇದು ತಾಲೂಕು ಕರೆಕ್ಟ್ ಆಗಿದೆ. ಆಪ್ಷನ್ ನೋಡಿ ABCD ಎಲ್ಲ ಕರೆಕ್ಟ್ ಆಗಿದೆ. ಸೊ ಇಲ್ಲಿ ಏನು ತಪ್ಪು ಮಾಡ್ತೀವಿ ಅಂದರೆ ವಿಭಾಗಗಳು ಅಂತೇಳಿ ಕೊಟ್ಟಿದ್ದಾರಲ್ಲ, ಅದನ್ನು ಕರೆಕ್ಟಾಗಿ ಓದಿ ಹಾಕಬೇಕು. ಯಾಕಂದರೆ ನಾವು ಜಿಲ್ಲೆಗಳಂತ ಅಂದ್ಕೊಂಡು ಹಾಕ್ತೀವಿ. ಈ ಥರನ ತಪ್ಪು ಮಾಡಬಾರ್ದು. ಓಕೆನಾ. ನೋಡಿ ಫ್ರೆಂಡ್ಸ್, ಈ ಥರ ನೀವು ಕ್ವಶನ್ಸ್ನ ಕರೆಕ್ಟಾಗಿ ರೀಡ್ ಮಾಡಿ ಹಾಕಬೇಕಾಗುತ್ತೆ. ಇಲ್ಲೇ ಮಿಸ್ಟೇಕ್ಸ್ ಮಾಡೋದು 3-4 ಕ್ವಶನು ಇಲ್ಲಿ ಮಿಸ್ಟೇಕ್ಸ್ ಆಗುತ್ತೆ. ಓಕೆನಾ. ಇನ್ನೊಂದು ಏನಂದರೆ ಕನ್ನಡದಲ್ಲಿ ಓದಿ, ನೆಕ್ಸ್ಟ್ ಇಂಗ್ಲೀಷಲ್ಲಿನೂ ಓದಿ ಆನ್ಸರ್ನ ಮಾಡಬೇಕು. ಇಲ್ಲಿ 2-3 ಕ್ವಶನ್ಸು ಮಿಸ್ಟೇಕ್ ಆಗುತ್ತೆ. ಓಕೆನಾ. ಕ್ವಶನ್ಸ್ ಓದೋದು ಇಂಪಾರ್ಟೆಂಟು. ಅಲ್ಲಿ ಸರಿಯಾಗಿದೆ ಅಥವಾ ತಪ್ಪಾಗಿದೆ ಅಂತ ಕೇಳಿರ್ತಾರೆ, ಅದನ್ನು ನೋಡಿ ಹಾಕಬೇಕು. ಇಂಗ್ಲೀಷ್, ಕನ್ನಡ 2ರಲ್ಲಿನೂ ಓದಿ ಆನ್ಸರ್ನ ಮಾಡಿ. ಎಲ್ಲ ಕ್ವಶನ್ಸ್ ಇರಲ್ಲ, ಒಂದು 2-3 ಕ್ವಶನ್ಸ್ ಆದ್ರೂ ಇಂಗ್ಲೀಷಲ್ಲಿ ನೋಡಿದರೆ ಈಸಿಯಾಗಿ ಆನ್ಸರ್ ಮಾಡೋಂಥ ಇರುತ್ತೆ. ಓಕೆನಾ. ನೀವೆಲ್ಲ ಓದ್ಕೊಂಡು ಕೂತ್ರೆ ಟೈಮ್ನೂ ಸಾಕಾಗಲ್ಲ. ಈ ಥರ ಮಾಡಿ. ಮತ್ತು ನೋಡಿ, OMR ಫಿಲ್ಲಿಂಗಲ್ಲಿನೂ ಕರೆಕ್ಟಾಗಿ OMR ಮಾಡಿ. ಓಕೆನಾ. ಇದು ಮೇನ್ ಇಂಪಾರ್ಟೆಂಟ್. OMRಲ್ಲಿ 4-5 ಕ್ವಶನ್ಸು ಮೇಲೆ ಕೆಳಗೆ ಟಿಕ್ ಮಾಡ್ತೀರಾ. ಒಂದು ಸಲ ಈ ಥರ ಟಿಕ್ ಮಾಡಿದ್ರೆ ಮುಗ್ದೋಯ್ತು, ಅದು ಇನ್ವ್ಯಾಲಿಡ್ ಥರ ಆಗುತ್ತೆ. ಸೊ ನೀವು ಅದನ್ನೇ ಫಿಲ್ ಮಾಡಿಬಿಡ್ಬೇಕಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಸೊ ಈ ಥರ OMRನೂ ಕರೆಕ್ಟಾಗಿ ಮಾಡಿ, ಈ ಥರ ಮಿಸ್ಟೇಕ್ಸ್ ಮಾಡಬೇಡಿ. ಓಕೆನಾ. ಮತ್ತು ನೋಡಿ, ಈ ಥರ ಎಲಿಮಿನೇಷನ್ ಮೆಥಡ್ನ ನೀವು ಈಸಿಯಾಗಿ ಯೂಸ್ ಮಾಡಿಕೊಂಡು ಆಪ್ಷನ್ನ ಹಾಕ್ಬೋದು. ಎಲಿಮಿನೇಟ್ ಮೆಥಡು ತುಂಬ ಈಸಿ, ಒಂದೊಂದು ಗೊತ್ತಿದ್ದರೂ ಹಾಕ್ಬೋದು. ನಾನು ಏನು ಪಾಯಿಂಟ್ಸ್ ಹೇಳಿದ್ದೀನಲ್ಲ, ನಂಬರ್ಸು, ನೇಮ್ಸು, ಆರು, ಓನ್ಲಿ, ಆ್ಯಂಡ್ ಅಂತ ಇರುತ್ತಲ್ಲ, ಸೊ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಎಲಿಮಿನೇಟ್ ಮಾಡಿ. ಓಕೆನಾ. ಥ್ಯಾಂಕ್ ಯು ಫ್ರೆಂಡ್ಸ್.